Hello students, welcome to my e-learning class. In my previous video, I explained about market forces. ಮಾರುಕಟ್ಟೆಯ ಬಲಗಳ ಬಗ್ಗೆ ವಿವರಣೆಯನ್ನು ಕೊಟ್ಟೆ. There are two market forces. One is demand, another is supply. Demand is made by buyers or consumers. It is expressed by buyers or consumers. And supply is decided by producers or sellers. When they both play their role and bargain at a price for a given period of time, there becomes equilibrium. ಯಾವಾಗ ಮಾರಾಟಗಾರ ಮತ್ತು ಖರೀದಿದಾರ ಒಂದು ಕಾಲಘಟ್ಟಕ್ಕೆ ಅಥವಾ ಕಾಲಮಾನದಲ್ಲಿ ಒಂದು ಬೆಲೆಗೆ ಸರಕನ್ನು ಮಾರಾಟ ಮಾಡುವುದು ಅಥವಾ ಖರೀದಿ ಮಾಡುವ ನಿರ್ಧಾರವನ್ನು ಏನು ತಗೋತಾರಲ್ಲ ಆವಾಗ ಮಾರುಕಟ್ಟೆಯ ಸಮತೋಲನ ಆಗ್ತತಿ ಅಂಥೇಳಿ ಬೆಲೆಯ ನಿರ್ಧಾರ ಆಗ್ತತಿ ಅಂಥೇಳಿ ಹೇಳ್ತೇವೆ ನಾವಲ್ಲಿ. ಸೊ ಹಿಯರ್ ಇನ್ ಮಾರ್ಕೆಟ್ these demand and supply or buyer or seller plays very important role. Okay, now we are not concentrating on buyer or seller, we are concentrating the market forces, that is determinants of or two important variables of economics. ಅರ್ಥಶಾಸ್ತ್ರದ ಎರಡು ಪ್ರಮುಖ ಛಲಕಗಳಾದಂತಹ ಬೇಡಿಕೆ ಮತ್ತು ಪೂರೈಕೆಯ ಒಂದು ಅಭ್ಯಾಸವನ್ನು ಮಾಡ್ತೇವೆ ಯೂನಿಟ್ 2 ಒಳಗೆ. ಅದರೊಳಗೆ ಇಂಪಾರ್ಟೆಂಟ್ ಈಗ ಸದ್ಯ ನಾವು ಇದು ಮಾಡಾಕತ್ತದ್ದು ಡಿಮಾಂಡ್. ಡಿಮಾಂಡ್ ಅಂದ್ರೆ ಏನು ಅದರ ಅರ್ಥ ವಿವರಣೆಯನ್ನು ನಾನು ನನ್ನ ಪ್ರೀವಿಯಸ್ ವಿಡಿಯೋದೊಳಗೆ ಕೊಟ್ಟೆ. ಮೀನಿಂಗ್ ಆಫ್ ಡಿಮಾಂಡ್ ಹ್ಯಾಸ್ ಬಿನ್ ಎಕ್ಸ್ಪ್ಲೇನ್ಡ್ ಇನ್ ಮೈ ಪ್ರೀವಿಯಸ್ ವಿಡಿಯೋ. ನೌ ಐ ವಿಲ್ ಎಕ್ಸ್ಪ್ಲೇನ್ ದ ಡೆಫಿನೇಷನ್ ಬಿಕಾಸ್ ಓನ್ಲಿ meaning is not sufficient to explain the demand. Now I want to explain it with an example. ಒಂದು ಎಕ್ಸಾಂಪಲ್ ನೋಡಿ ಜೋಡಿ ಬೇಡಿಕೆ ಅಂದರೆ ಹೆಂಗೆ ನಿರ್ಧಾರ ಆಗ್ತತಿ ಅನ್ನೋದನ್ನು ನೋಡೋಣ ಅಂತ. ಬೇಡಿಕೆಗೆ 3 ರಿಕ್ವಿಸಿಟ್ಸ್ ಅದಾವ ಅಥವಾ ಅವಶ್ಯಕತೆಗಳದಾವ ಅಂತ ಹೇಳ್ತೇವೆ. ಓಕೆ, ಒಂದು ಡಿಸೈರ್, ಇಚ್ಛೆ ಅಥವಾ ಆಸೆ ಫಾರ್ ಸ್ಪೆಸಿಫಿಕ್ ಕಮಾಡಿಟಿ. ಈಗ ನಮ್ಮ ಎಕ್ಸಾಂಪಲ್ ಒಳಗೆ ನನಗೆ ಮರ್ಸಿಡೀಸ್ ಬೆಂಜ್ ಕಾರ್ ತೊಗೊಳೋದೈತಿ. ಇದು ನನ್ನ ಇಚ್ಛೆ ಆಯ್ತು, ನಾ ತೊಗೊಂಡಿಲ್ಲಿನ ಬರೀ ನನ್ನ ಇಚ್ಛೆನ ಹೇಳಾಕತ್ತೇನೆ, ಇಚ್ಛೆನ ವ್ಯಕ್ತಪಡಿಸಾಕತ್ತೇನೆ. ಒಂದು ಕಂಡೀಷನ್ ಆಯ್ತು. ನೆಕ್ಸ್ಟ್ ಕಂಡೀಷನ್ ಏನು ಹೇಳಾಕತ್ತೇವೆ, ರಿಕ್ವಿಸಿಟ್ ಏನು ಹೇಳಾಕತ್ತೇವೆ, ಸಫಿಷಿಯಂಟ್ ರಿಸೋರ್ಸಸ್. ಐ ಹ್ಯಾವ್ 40 lakh rupees. ಬೇಸಿಕ್ ಮಾಡೆಲ್ ಅಂತೂ ಬರ್ತೈತಿ ಇದ್ರೊಳಗೆ. ಟು ಪರ್ಚೇಸ್ ದ ಡಿಸೈರ್ಡ್ ಕಮಾಡಿಟಿ. ಡಿಸೈರ್ಡ್ ಕಮಾಡಿಟಿ ಯಾವುದೈತಿ, ದ್ಯಾಟ್ ಲಕ್ಸುರಿಯಸ್ ಕಾರ್. ಓಕೆ, ಕಾರಿನ ಬಗ್ಗೆ ಹೇಳಾಕತ್ತೇನೆ ನಾನು. ಸಫಿಷಿಯಂಟ್ ರಿಸೋರ್ಸಸ್ ಐತಿ, ಬಟ್ ಐ ಡೋಂಟ್ ವಾಂಟ್ ಟು ಪರ್ಚೇಸ್ ಇಟ್. ತೊಗೋತನಂತ ಹೇಳಾಕತ್ತೇನೆ ನಾನು, ಆದರೆ ತೊಗೊಳ್ಳೋ ನಿರ್ಧಾರ ಮಾಡಿಲ್ಲ. ಆಶೆನ ವ್ಯಕ್ತಪಡಿಸೇನಿ, ಆದರೆ ತೊಗೋತೀನಂತ ಇಲ್ಲ. ಹಂಗಾದ್ರೆ ಡಿಮಾಂಡ್ ಆತೀಗ ಇಲ್ಲ. ಡಿಮಾಂಡ್ ಆಗಬೇಕಂದ್ರೆ ಏನು ಇರಬೇಕಲ್ಲಿ ಕಂಪಲ್ಸರಿ, ವಿಲ್ಲಿಂಗ್ನೆಸ್ ಟು ಸ್ಪೆಂಡ್ ದ ರಿಸೋರ್ಸಸ್. ಇದ್ದಂಥ ಏನು 40 lakhs ಐತಲ್ಲ, ನಾನು ಹೇಳಾಗತ್ತೆ ನನ್ನಂತೆ ಕಿತ್ತು ಅಂತ ಹೇಳಿ, ಇಟ್ ಶುಡ್ ಬಿ ಸ್ಪೆಂಡ್ ಟು ಪರ್ಚೇಸ್ ದ ಕಾರ್. ಕಾರನ್ನು ತೊಗೊಳಕ್ಕೆ ನಾ ಅದನ್ನು ವ್ಯಯ ಮಾಡಬೇಕು, ಖರ್ಚು ಮಾಡಬೇಕು, ಅಂದ್ರೆ ಡಿಮಾಂಡ್ ಆಗ್ತತಿ ಅಂತ ಹೇಳಿ ಹೇಳ್ತೇವೆ. ಓಕೆ, ಅದಕ್ಕೆ ಡಿಮಾಂಡಕ್ಕೆ ಡೆಫಿನೇಷನ್ ಏನು ಬಂತು ಅಂತಂದ್ರೆ, ಬಾಬ್ಲರ್ ಅವರ ಪ್ರಕಾರ ಬೈ ಡಿಮಾಂಡ್ ವಿ ಮೀನ್ ದ ವೇರಿಯಸ್ ಕ್ವಾಂಟಿಟೀಸ್ ಆಫ್ ವಿವಿಧ ಘಟಕಗಳು ಅಂತ ಹೇಳ್ತೇವೆ. ಫಾರ್ ಎ ಗಿವನ್ ಕಮಾಡಿಟಿ, ಕೊಟ್ಟಂಥ ಕಮಾಡಿಟಿ ಸರಕು, ಆರ್ ಸರ್ವಿಸ್ ಸೇವೆ, ವಿಚ್ ಕನ್ಸ್ಯೂಮರ್ಸ್ ಯಾರು ಅನುಭೋಗಿಗಳು, ವುಡ್ ಬೈ ಏನು ಮಾಡಬೇಕು, ಅವರು ಖರೀದಿ ಮಾಡಬೇಕು. ಇನ್ ಒನ್ ಮಾರ್ಕೆಟ್ ಒಂದು ಮಾರುಕಟ್ಟೆಯಲ್ಲಿ ಫಾರ್ ಗಿವನ್
ಪೀರಿಯಡ್ ಆಫ್ ಟೈಮ್ ಕೊಟ್ಟಂಥ ಕಾಲಮಾನಕ್ಕೆ ಆ್ಯಟ್ ವೇರಿಯಸ್ ಪ್ರೈಸಸ್ ವಿವಿಧ ಬೆಲೆಗಳಲ್ಲಿ. ಮಾರ್ಕೆಟ್ನೊಳಗೆ ಏನು ಬೆಲೆ ಐತಲ್ಲ ಅದು ಕೊಂಡುಕೊಳ್ಳುವ ಇಚ್ಛೆಯನ್ನು ಯಾವಾಗ ವ್ಯಕ್ತಪಡಿಸ್ತಾರ ಅಥವಾ ಖರೀದಿ ಮಾಡೋಕ್ಕೆ ತಮ್ಮ ಒಂದು ವರ್ತನೆಯನ್ನು ತೋರಿಸ್ತಾರಲ್ಲ ಆವಾಗ ಡಿಮಾಂಡ್ ಕ್ರಿಯೇಟ್ ಆಗ್ತತಿ ಅಥವಾ ಬೇಡಿಕೆ ಇರ್ತತಿ ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. ಓಕೆ, ಸೊ ಡಿಮಾಂಡ್ ಈಸ್ at always for a price. It has a certain price. ಒಂದು ಬೆಲೆ ಐತೆ ಅದಕ್ಕೆ. The term demand has no significance unless it is related and associated with price. ಬೆಲೆ ಇರಲಿಲ್ಲ ಅಂತಂದ್ರೆ ಡಿಮಾಂಡ್ ಇಲ್ಲ, ಬೇಡಿಕೆ ಇಲ್ಲ. ಬೇಡಿಕೆ ಹೆಚ್ಚಾಗೋದು ಕಡಿಮೆ ಆಗೋದು ಯಾವಾಗೂ ಒಂದು ಬೆಲೆ ಮೇಲೆ ಆಧಾರಿತ ಐತಲ್ಲೇ. So, demand is also expressed with reference to a particular time period. ಅದಕ್ಕೆ ಒಂದು ಸಮಯ ಐತಿ, ಟೈಮ್ ಐತಿ. And this is so because with the passage of time at different prices demand will be different. ಯಾಕಂತಂದ್ರೆ ಬೆಲೆ ಹೇಗೆ ಬದಲಾವಣೆ ಆಗ್ತತಿ, ಕಾಲಮಾನಕ್ಕೆ ತಕ್ಕಂಗೆ ಬೆಲೆ ಏನು ಬದಲಾವಣೆ ಆಗ್ತೈತಲ್ಲ ಹಂಗೆ ನಮ್ಮ ಡಿಮಾಂಡೂ ಏನೈಕತಿ ಹೆಚ್ಚರ ಆಗ್ತತಿ ಅಥವಾ ಕಡಿಮೆ ಆಗ್ತತಿ. ಎಲ್ಲೇ ಒಂದು ನಿರ್ದಿಷ್ಟ ಸ್ಥಳ ಐತಿ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಮಾರ್ಕೆಟ್ನಾಗ ಈ ರಿಕ್ವಿಸಿಟ್ಸ್ ಕಂಪಲ್ಸರಿ ಕಂಪ್ಲೀಟ್ ಮಾಡಬೇಕೈತಿ. ಯಾವುದ ಡಿಸೈರ್ ಡಿಮಾಂಡ್ ಅಂತ ಹೇಳಿ ನಾವು ಹೇಳಬೇಕಂತಂದ್ರೆ. ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಡಿಮಾಂಡ್? ಬೇಡಿಕೆಯನ್ನು ನಿರ್ಧರಿಸುವ ಅಂಶಗಳು ಅಂತ ಹೇಳಿ ಹೇಳ್ತೇವೆ. One is price of goods, that is price itself of ಸರಕಿನ ಬೆಲೆ ಅಂತ ಹೇಳ್ತೇವೆ. ಇನ್ಕಮ್ ಆಫ್ ಕನ್ಸ್ಯೂಮರ್, ಪ್ರೈಸಸ್ ಆಫ್ ರಿಲೇಟೆಡ್ ಗೂಡ್ಸ್, ಪಾಪ್ಯುಲೇಷನ್, ಟೇಸ್ಟ್, ಹ್ಯಾಬಿಟ್, ಎಕ್ಸ್ಪೆಕ್ಟೇಷನ್ ಅಬೌಟ್ ಫ್ಯೂಚರ್ ಪ್ರೈಸಸ್, ಕ್ಲೈಮ್ಯಾಟಿಕಲ್ ಫ್ಯಾಕ್ಟರ್ಸ್ ಆ್ಯಂಡ್ ಡೆಮಾನ್ಸ್ಟ್ರೇಷನ್ ಇಫೆಕ್ಟ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಷನಲ್ ಇನ್ಕಮ್. I am explaining all these points in my next video. Thank you. Please like, share and subscribe my channel for further updates.